तीर्थ भगवत्पादाचार्य गुरुभ्यो नमः। हरि ओम। करोतु मम कल्याणं हरिर्हयमुखाभिधः गुरुश्च मध्वनामा मे वरदोस्तु निरन्तरम्। चारु अपूर्वपदश्रेणीं दुर्वाग्गर्वापहारिणीं सर्वेष्टकारिणीमुर्वीं कुर्वे सरसभारतीं। हरि ओಂ। ವಾದಿರಾಜಗುರು ಸಾರ್ವಭೌಮರು ತುಂಬಾ ಸುಂದರ ಮಾಡುವಾಗ ವಾಯುದೇವರು ಕೇವಲ ಮೂಲ ರೂಪದಲ್ಲಿ ಮಾತ್ರವಲ್ಲದೆ ಅವತಾರ ರೂಪಗಳಲ್ಲಿಯೂ ಕೂಡ ಪರಮಶುದ್ಧರು ಅನ್ನೋದನ್ನ ರಾಮಾಯಣದ ಸುಂದರಕಾಂಡ ಮತ್ತು ಯುದ್ಧಕಾಂಡದಲ್ಲಿ ಬಂದ ಅನೇಕ ಚರಿತ್ರೆಗಳನ್ನ ಉಲ್ಲೇಖ ಮಾಡಿ ವಾಯುದೇವರು ಪರಮಶುದ್ಧರು ಅಂತ 5ನೇ ವಿಲಾಸದಲ್ಲಿ ಮರುತ್ಪ್ರಿಯ ವಿಲಾಸದಲ್ಲಿ ನಿರೂಪಣೆ ಮಾಡಿದರು. ಅಲ್ಲಿಂದ ಇನ್ನು ಮುಂದಕ್ಕೆ ಕೇವಲ 3 ಶ್ಲೋಕಗಳಲ್ಲಿ ಮತ್ತೆ ಹನುಮಂತ ದೇವರ ಮಹಿಮೆ, ಇನ್ನೊಂದು ಮರುತ್ಪ್ರಿಯ ವಿಲಾಸ ನಂಬರ್ 2 6ನೇ ವಿಲಾಸ. ಅದು ಏಕಾಕೀಯೋ ವಿಷದ್ರಕ್ಷ ಪುರೀಂ ರಾಕ್ಷಸ ಪೂರಿತಾಂ ಪುಚ್ಛಸ್ವಚ್ಛಾಗ್ನಿನ ಯೋಸೌ ಲಂಕಾಲಂಕಾರ ಭಸ್ಮಕೃತ್ ಯಸ್ಯೇಂದ್ರಜಿನ್ ಮಹಾಸ್ತ್ರೇಣ ಕಪೀನಾಂ ಕ್ಲೇಶಕಾರಿಣ ನ ಸ್ಪರ್ಶೋ ಭೂನ್ನಾಪಿ ಮೂರ್ಛಾ ತಂ ಸ್ಪೃಶೇತ್ ಕಃ ಖಲೋ ವದ ವಕ್ಷಸ್ಥಲೇ ತಾಡಿತೋಪಿ ರಕ್ಷಸಾ ರೂಕ್ಷಕರ್ಮಣ ನ ಚಚಾಲ ಪದಾದ್ಯೋಸೌ ಹನುಮಾನ್ ಮಾರುತಾತ್ಮಜ. ಮುಖ್ಯ ಪ್ರಾಣದೇವರ ಮುಖ್ಯ ಪ್ರಾಣದೇವರಿಗೆ ಮರುತ್ ಅನ್ನುವ ಹೆಸರು ಇದೆ, ಮಾರುತ ಅನ್ನುವ ಸಮೀರ ಮಾರುತ ಮರುತ್ ಜಗತ್ ಪ್ರಾಣ ಸಮೀರಣ ಅಂತ ಮಾರುತ ಮತ್ತು ಮರುತ್ ಎನ್ನುವ 2 ಹೆಸರುಗಳು ಮುಖ್ಯ ಪ್ರಾಣದೇವರಿಗಿದೆ. ಅದರಲ್ಲಿ ಮಾರುತಾತ್ಮಜ, ಮಾರುತ ಅಂದ್ರೆ ವಾಯುದೇವರು. ಅಂತಹ ವಾಯುದೇವರ ಮಗನಾದ ಹನುಮಂತ ಹೇಗಿದ್ದಾನೆ? ಒಬ್ಬನೇ. ರಾಕ್ಷಸರು ಪೂರಿತಾಂ, ರಾಕ್ಷಸರು ತುಂಬಿ ಹೋಗಿದ್ದಂತಹ ರಾವಣನ ನಗರ ಲಂಕಾನಗರದ ಒಳಗೆ ಪ್ರವೇಶ ಮಾಡದ ಪರಿಶುದ್ಧವಾದ ಸ್ವಚ್ಛ ಅಂತಂತಾರೆ. ಯಾವುದೋ ಬೆಂಕಿ ಅಲ್ಲ. ದದಾಹ ಚಾಖಿಲಾಂ ಪುರೀಂ ಸ್ವಪುಚ್ಛಗೇನ ವನ್ಹಿನ. ವಿಶ್ವಕರ್ಮ ನಿರ್ಮಾಣ ಮಾಡಿದ ಸುವರ್ಣಮಯ ಲಂಕಾ ಆದ್ದರಿಂದ ಸಾಮಾನ್ಯವಾದ ಬೆಂಕಿಗೆ ಸುಡೋದಿಲ್ಲ ಅದು. ಸ್ವಪುಚ್ಛಗೇನ ವನ್ಹಿನ, ಪುಚ್ಛ ಸ್ವಚ್ಛಾಗ್ನಿನ. ಹನುಮಂತ ದೇವರ ಬಾಲದ ತೇಜಸ್ಸು, ಸ್ವತೇಜಸ್, ತಮ್ಮ ತೇಜಸ್ಸಿನಿಂದ ಕೂಡಿದ ಬೆಂಕಿಯಿಂದ ಲಂಕೆಯ ಅಲಂಕಾರವನ್ನ ಸುಟ್ಟು ಬೂದಿ ಮಾಡಿಬಿಟ್ರು. ಲಂಕಾಲಂಕಾರ ಭಸ್ಮಕೃತ್. ಎಷ್ಟು ಸುಂದರವಾದದ್ದು ಲಂಕಾ ಅಂತ ನಾವು ನೋಡಬೇಕು. ಸುಂದರಕಾಂಡದಲ್ಲಿ ಅದ್ಭುತವಾದ ವರ್ಣನೆ ಮಾಡ್ತಾರೆ ವಾಲ್ಮೀಕಿ ಋಷಿಗಳು. ಅಷ್ಟು ಚೆನ್ನಾಗಿತ್ತು ಲಂಕಾ. ಆ ಲಂಕೆಯ ಅಲಂಕಾರವನ್ನ, ಲಂಕೆಯ ಸೌಂದರ್ಯವನ್ನ ಒಬ್ಬನೇ ಒಬ್ಬ ಸುಟ್ಟು ಬೂದಿ ಮಾಡಿಬಿಟ್ಟ. ವೈಭವ ನೋಡಿ, ವಿರೋಧಿಗಳಿಗೆ, ಅಸುರರಿಗೆ ಮುಟ್ಲಿಕ್ಕಾಗತ್ತ ಹನುಮಂತ ದೇವರನ್ನ? ಯಸ್ಯೇಂದ್ರಜಿನ್ ಮಹಾಸ್ತ್ರೇಣ, ಎಲ್ಲ ಕಪಿಗಳಿಗೆ ಸಂಕಟವನ್ನ ಕೊಡ್ತಾ, ಎಲ್ಲ ಕಪಿಗಳಿಗೆ ತೊಂದರೆಯನ್ನ ಕೊಡ್ತಾ, ಹಿಂಸೆ ಕೊಡ್ತಾ ನಾಗಾಸ್ತ್ರವನ್ನ ಪ್ರಯೋಗ ಮಾಡ್ತಾನೆ. ಮೂರ್ಛೆ ಬಂದು ಬಿದ್ಬಿಟ್ರೆಲ್ಲ, ಎದ್ದೇಳಿಕ್ಕಾಗ್ಲಿಲ್ಲ. ನಾಗಪಾಶದ ಬಂಧನ. ಹನುಮಂತ ದೇವರೊಬ್ರೆ. ಏನ ಸ್ಪರ್ಶೋಭೂತ್ ನಾಪಿ ಮೂರ್ಛಾ. ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ. ಆ ಬ್ರಹ್ಮಾಸ್ತ್ರ ಸ್ಪರ್ಶ ಆಗ್ಲಿಲ್ಲ ಹನುಮಂತ ದೇವರಿಗೆ. ಸುಮ್ಮನೆ ನಿಂತ್ರಷ್ಟೇ. ನಾನು ಮರ್ಯಾದೆ ಕೊಡ್ಲಿಲ್ಲ ಅಂದ್ರೆ ಹೇಗೆ ಅಂತ ಕಟ್ಟಿದಂತೆ ನಾಟಕ ಮಾಡಿದ. ಸ್ಪರ್ಶ ನಾಪಿ ಮೂರ್ಛಾ. ಆ ನಾಗಪಾಶದ ಬಂಧನವೂ ಇಲ್ಲ, ಸ್ಪರ್ಶವೂ ಇಲ್ಲ, ಅದರಿಂದ ಬಂದಂತ ಮೂರ್ಛೆಗಳಿಲ್ಲ. ಹನುಮಂತ ದೇವರ ವೈಭವ
ಎಷ್ಟು ಅಪಾರವಾಗಿದೆ ನೋಡಿ. ಅವ್ರಿಗೆ ಯಾವ ತೊಂದರೆಗಳೂ ಇಲ್ಲ. ಅಂತಹ ಹನುಮಂತ ದೇವರನ್ನ ಯಾವ ದುಷ್ಟನಿಗೆ ಮುಟ್ಟಕ್ಕಾಗತ್ತೆ? ವದ, ನೀವೇ ಹೇಳ್ರಪ್ಪ. ಇದ್ಯಾವುದೋ ವೇದಾಂತ ರಹಸ್ಯಗಳು, ಗಂಭೀರವಾದ ಮಾತುಗಳು, ಯುಕ್ತಿಗಳು, ತರ್ಕಗಳಿಂದ ಸಮರ್ಥನೆ ಮಾಡಬೇಕಾದ್ದು ಯಾವುದಿಲ್ಲ. ಕೇವಲ ಕಥಾ, ನಮ್ಮೆಲ್ಲರಿಗೂ ಅರ್ಥವಾಗುವಂತಹ ಕಥೆಯ ಜೊತೆಯಲ್ಲಿ ಮಾತಾಡ್ತಾ ಇದ್ದಾನೆ ನೋಡ್ರಿ. ಯಾವ ರಾಕ್ಷಸ ಮುಟ್ತಾನ್ರಿ? ಮಹಾರಾಕ್ಷಸ. ಅವನ ಜೀವನದಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದೇ ಇಲ್ಲ. ರೂಕ್ಷ ಕರ್ಮಿ. ರೂಕ್ಷ ಅಂದ್ರೆ ಕೆಟ್ಟ ಕೆಲಸವನ್ನು ಮಾಡುವ ರಾವಣ. ಯುದ್ಧ ಭೂಮಿಯಲ್ಲಿ ಹನುಮಂತ ದೇವರ ಎದೆಗೆ ಒಂದು ಹೊಡಿತಾನ್ ನೋಡ್ರಿ. ಒಂದು ಗುದ್ದಿದ, ನಿಂತ ಜಾಗದಿಂದ ಒಂದು ಹೆಜ್ಜೆ ಅಲ್ಲಾಡ್ಲಿಲ್ಲ ಹನುಮಂತ ದೇವರು. ಒಂದೇ ಒಂದು ಹೆಜ್ಜೆ ಅಲ್ಲಾಡ್ಲಿಲ್ಲ. ಅಷ್ಟು ಬಲ. ಅಖಣಾಶ್ಪ ಸಮರಲ್ವಾ? ಯಾರಿಗೆ ತೊಂದರೆ ಇದೆ ಹನುಮಂತ ದೇವರಿಗೆ ರಾಕ್ಷಸರಿಂದ? ಯಾವ ರಾಕ್ಷಸ ತಾನೇ ಹನುಮಂತ ದೇವರನ್ನ ಮುಟ್ಲಿಕ್ಕೆ ಸಮರ್ಥನಾಗ್ತಾ ಇದ್ದಾನೆ? ಚಾನ್ಸೇ ಇಲ್ಲ ಅಂತಾರೆ. ಇನ್ನು ಭೀಮರೂಪದ ನಿರೂಪಣೆ, ಮಧ್ವರೂಪದ ಸಂಕ್ಷಿಪ್ತವಾದಂತಹ ನಿರೂಪಣೆಯನ್ನು ಮಾಡ್ತಾರೆ. ಕಲಿರೂಪಧರಂ ಭೀಮನಾಮ ಯೋ ಮರ್ದಯಿಷ್ಯತಿ. ಭೀಮನಾಮ, ಭೀಮರೂಪದಿಂದ ಕಲಿಸ್ವರೂಪನಾದ ದುರ್ಯೋಧನನನ್ನ ಯಾರು ಮರ್ದಯಿಷ್ಯತಿ, ಮರ್ದನ ಮಾಡಿದರೋ ಅಥವಾ ಮಾಡ್ತಾರೋ, ಕಲಿಯನ್ನೇ ದೋಷೈಕ ಭಾಕ್ ಕಲಿಹಿ ಅಂತಾರೆ. ಕಲಿಯ ವೈಭವ ಏನು ಅಂತಂದ್ರೆ ದೋಷಗಳೇ ತುಂಬಿದವನವನು. ಚಿಕ್ಕ ಪುಟ್ಟ ಅಸುರರಲ್ಲ. ಕಲಿ ಜೀವರಲ್ಲೇ ಪರಮ ನೀಚ. ಅವನು ಬಂದ ಅಂದ್ರೆ ಗಲಾಟೆ, ಅವನು ಬಂದ ಅಂದ್ರೆ ವೈಮನಸ್ಯ, ಅವನು ಬಂದ ಅಂದ್ರೆ ಹಾಳು ಅಂತ ಅರ್ಥ, ಎಲ್ಲ ಸರ್ವನಾಶ ಅಂತ ಅರ್ಥ. ಅಂತ ಕಲಿರೂಪದ ದುರ್ಯೋಧನನನ್ನ ನಾಶ ಮಾಡಿದಂತಹ ಭೀಮಸೇನ ರೂಪದ ಮುಖ್ಯ ಪ್ರಾಣದೇವರಿಗೆ ಯಾವ ದೈತ್ಯ ಏನ್ ಮಾಡ್ತಾನೆ? ಕಲಿಯನ್ನೇ ದೂರ ಮಾಡಿದವರಿಗೆ, ಕಲಿಬಾಧೆಯೇ ಇಲ್ಲದವರಿಗೆ ಇನ್ಯಾವ ದೈತ್ಯ ಹಾಳು ಮಾಡಕ್ಕಾಗತ್ತವನ್ನ? ಆದ್ದರಿಂದ ಭೀಮರೂಪ ಎಷ್ಟು ವೈಭವ ನೋಡಿ. ಮಧ್ವರೂಪದಿಂದ ದುರ್ವಾದಿ ರೂಪ ದೈತ್ಯಾನಾಂ ಗರ್ವಂ ಖರ್ವೀಕರಿಷ್ಯತಿ ಗುರುವಗ್ರೇಸರ ರೂಪೋ ಯಹ ಚಾರು ಅಪೂರ್ವತರೋಕ್ತಿಮಾನ್. ದುರ್ವಾದಿ ರೂಪ ದೈತ್ಯಾನಾಂ, ಸರಿ, ಮಧ್ವರೂಪದಲ್ಲಿ ಬಂದ ಗುರುವಗ್ರೇಸರ ರೂಪ, ಗುರು ಅಗ್ರೇಸರ, ಗುರು ಸಾರ್ವಭೌಮ, ಗುರುರಾಜ, ಗುರುಶ್ರೇಷ್ಠ ಅಂತೆಲ್ಲ ಕರಿತೀವಲ್ಲ ನಾವು. ಅಂತಹ ಗುರುಗಳಲ್ಲೇ, ಗುರುಗಳ ಗುಂಪಿನಲ್ಲೇ ಫಸ್ಟ್ ಸ್ಥಾನದಲ್ಲಿ ನಿಲ್ಲುವ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಾಗಿ ಬಂದ ವಾಯುದೇವರು ದುರ್ವಾದಿಗಳೆನ್ನುವ ದೈತ್ಯರ ಗರ್ವವನ್ನ ನಾಶ ಮಾಡಿದ್ರಲ್ಲ. ವಾಕ್ಯಾರ್ಥಗಳನ್ನ ಮಾಡಿ, ಯಾಯಾ ಪ್ರಸಕ್ತ ಪರಿಷತ್ಸು ಪೂರುಷೈ ವಿದ್ಯಾ ವಿದಗ್ಧೈ, ಮಧ್ಯ ವಿಜಯದಲ್ಲಿ ಬರುತ್ತೆ. ನೀವ್ ಯಾವುದರಲ್ಲಿ ಪ್ರಶ್ನೆ ಕೇಳ್ರಿ ಅದರಲ್ಲಿ ಉತ್ತರ ಕೊಟ್ಟು ಸೋಲಿಸ್ತಾರೆ. ತತ್ರಾನಂತ ಸ್ವಾಂತ ವೇದಾಂತಿ ಸಿಂಹೇ ಮುಖ್ಯ ವ್ಯಾಖ್ಯಾನಿ ಸ್ವನೇ ಜೃಂಭಮಾಣೆ. ಹೆದರ್ ನಡಗೋಗ್ಬಿಟ್ರಂತೆ ಮಾಯಾವಾದಿಗಳೆನ್ನುವ ನರಿಗಳು. ಎಲ್ಲ ದುರ್ವಾದಿಗಳ ಗರ್ವವನ್ನ ಖರ್ವ ಮಾಡಿದವರು, ಖರ್ವ ಅಂದ್ರೆ ನಾಶ ಮಾಡಿದವರು, ಚಿಕ್ಕದು ಮಾಡಿಬಿಟ್ರು ಅಂತ ಗರ್ವ ಪಡೋ ಹಾಗೆ ಇಲ್ಲ ದುರ್ವಾದಿಗಳು. ಆ ರೀತಿಯಾದ ವಾಕ್ಸರಣಿ. ಚಾರು ಅಪೂರ್ವತರ ಉಕ್ತಿಮಾನ್, ಅವರ ಮಾತು ಅಂದ್ರೆ ಅದ್ಭುತವಾದ ಮಾತು, ಸುಂದರವಾದ ಮಾತು, ಅಪೂರ್ವವಾದ ಮಾತು. ಈ ತರ ಮಾತಾಡಬಹುದು ಅಂತಾನೆ ಗೊತ್ತಿಲ್ವಂತೆ, ಆ ರೀತಿಯಾದ ಮಾತಂತ ಅವ್ರದ್ದು. ಗಾಂಭೀರ್ಯಾತ್ ಸ್ವನಮಧರಿ ಕರೋತಿ ಸಿಂಧೋ ಶ್ರಾವ್ಯತ್ವಂ ವಹತಿ ತಥಾಪ್ಯಹೋ ಸ್ವನೋಸ್ಯ ಪೂರ್ಣೇಂದು ಪ್ರಭವದನಃ ಕಯೇಶ ಧನ್ಯಃ ಮತ್ವೇತ್ಥಂ ಜನಜಲಧಿಸ್ತಮಾಶು ಪರಿಯೈತ್. 16ನೇ ಸರ್ಗದಲ್ಲಿ ಹೇಳ್ತಾರೆ, ಒಂದು ಸೂರ್ಯಗ್ರಹಣ, ಕಣ್ವತೀರ್ಥದ ಸಮುದ್ರ ತೀರದಲ್ಲಿ ಆಚಾರ್ಯರು ಸ್ನಾನ ಮಾಡಬೇಕು ಅಂತ ಬಂದಿದ್ದಾರೆ. ಇನ್ನು ಗ್ರಹಣ ಸ್ಪರ್ಶ ಆಗಿಲ್ಲ, ಟೈಮ್ ಯಾಕೆ ವೇಸ್ಟ್ ಮಾಡಬೇಕು ಅಂತ ಶಿಷ್ಯರನ್ನ ಕೂಡಿಸ್ಕೊಂಡವರಲ್ಲಿ ಐತರೇಯದ
ವ್ಯಾಖ್ಯಾನವನ್ನ ಮಾಡ್ತಾರೆ. ವ್ಯಾಖ್ಯಾನ ಮಾಡುವಾಗ ಐತರೇಯ ಮಂತ್ರವನ್ನ ಹೇಳ್ತಾರೆ. ಮಂತ್ರವನ್ನ ಹೇಳುವಾಗ ಆಚಾರ್ಯರ ಗಾಂಭೀರ್ಯ, ಆಚಾರ್ಯರ ಶಬ್ದ ಹೇಗಿತ್ತು ಮಾತಿಂದು ಅಂದ್ರೆ, ಸ್ವನಂ ಅಧರೀಕರೋತಿ ಸಿಂಧೋ ಅಂತಾರೆ ಪಂಡಿತಾಚಾರ್ಯರು. ಆಚಾರ್ಯರು ಮಾತಾಡಿಬಿಟ್ರೆ ಸಮುದ್ರದ ಶಬ್ದವನ್ನೂ ಕಡಿಮೆ ಮಾಡಿ, ಸಮುದ್ರದ ಭೋರ್ಗರತಕ್ಕಿಂತಲೂ ದೊಡ್ಡದಾದ ಶಬ್ದ ಇತ್ತಂತ ಆಚಾರ್ಯರು. ಆ ಶಬ್ದ ಕೇಳಿ ಯಾರಪ್ಪ ಇದು ಪುಣ್ಯಾತ್ಮ, ಸಮುದ್ರದ ಸ್ವರವನ್ನು ಕಡಿಮೆ ಕೇಳಿಸುವಂತೆ ವ್ಯಾಖ್ಯಾನ ಮಾಡ್ತಾ ಇದ್ದಾರಲ್ಲ, ಪುಣ್ಯ ಪುರುಷ ಯಾರಿರಬಹುದು ಅಂತ ನೋಡಕ್ ಬಂದ್ರು ಜನಗಳು ಅಂತ. ಅದು ಅವರ ಚಾರು ಅಪೂರ್ವ ತರೋಕ್ತಿಮಾನ್. ಹದಿನೈದನೇ ಸರ್ಗದಲ್ಲಿ ಹೇಳ್ತಾರೆ, ಆಚಾರ್ಯರಂತೆ ಮಾತಾಡ್ಲಿಕ್ಕೆ ಯಾರಿಗಾಗೋದಿಲ್ಲ ಅಂತ. ಆಚಾರ್ಯರಷ್ಟು ಸುಂದರವಾದ, ಆಚಾರ್ಯರಷ್ಟು ಅದ್ಭುತವಾದ ಮಾತಿಲ್ಲ ಬೇರೆ ಯಾರಿಗೂ. ಭೂಯೋ ಬೋಧಸ್ತೋ ಭೂಯೋ ವ್ಯಾಚಖ್ಯೌ ಭಾಷ್ಯಮದ್ಭುತಂ ಗ್ರಾಮೇ ಗ್ರಾಮೀಣ ಸಾಮಾನ್ಯೇ ವಸಂತತ್ರಾಮರಾಲಯೇ ನಾತ್ಯತ್ವರ ನಾತಿರಯ ನಸ್ಖಲಂತಿ ನಿರಂತರ ಅನಾನಾವಯವೇತ್ಯೇವ ದವೀಯೋಭಿ ಪ್ರಕೀರ್ತಿತ. ಆಚಾರ್ಯರ ಮಾತು ಹೇಗಿದೆ ಗೊತ್ತೇನ್ರಿ? ಚಾರು ಅಪೂರ್ವ ತರೋಕ್ತಿಮಾನ್. ಇಡೀ ಮಧ್ವ ವಿಜಯವನ್ನೇ ಅನುವಾದ ಮಾಡಬಹುದು ಈ ಶಬ್ದದಲ್ಲಿ. ಆಚಾರ್ಯರ ಮೇಲೆ ಅವರು ಹಾಕಿದ ವಿಶೇಷಣ ಇದೆಲ್ಲ, ಇದು ಚಾರು ಅಪೂರ್ವತರ ಉಕ್ತಿಮಾನ್. ಬೇರೆ ಯಾರಿಗೂ ಮಾತಾಡಲಿಕ್ಕೆ ಸಾಧ್ಯವಿಲ್ಲದ ಅಪೂರ್ವವಾದ ಕಂಠದಿಂದ ಆಚಾರ್ಯರು ಮಾತಾಡ್ತಾರೆ ಅಂತಾರೆ. ಯಾರಿಗೆ ಸಾಧ್ಯ ಆತರ ಮಾತಾಡ್ಲಿಕ್ಕೆ? ನಾತ್ಯತ್ವರ, ಸ್ಲೋಗೆ ಮಾತಾಡ್ತಾರಪ್ಪ ಅಂತಿಲ್ವಂತೆ. ನಾತಿ ಸಿಕ್ಕಾಪಟ್ಟೆ ಫಾಸ್ಟ್ ಆಗಿ ಪ್ರವಚನ ಮಾಡ್ತಾರೆ, ಅರ್ಥನೇ ಆಗಲ್ಲ. ಇವ್ರು ಸಿಕ್ಕಾಪಟ್ಟೆ ಸ್ಲೋಗ್ ಮಾತಾಡ್ತಾರೆ, ನಿದ್ದೆನೆ ಬಂದ್ಬಿಡತ್ತೆ. ಅವ್ರು ಮಾತಾಡ್ತಾರೆ ಮಧ್ಯ ಮಧ್ಯ ಆ ಊ ಏ ತಲೆ ಕೆರ್ಕೊಳ್ಳೋದು, ಆ ಊ ಅದು ಇದು ಎಲ್ಲ ಸ್ಖಲಂತಿ, ಅಸ್ಖಲಿತವಾದ ಪ್ರವಚನ, ನಿರಂತರ ಕಂಟಿನ್ಯೂಸ್ ಆಗಿ ಹೋಗ್ತಾ ಇದೆ. ಅನಾನವಯವತ್ಯೇವ, ಎಲ್ಲೋ ಇಲ್ಲ. ಅಷ್ಟು ಸುಂದರವಾಗಿ ಆಚಾರ್ಯರು ಮಾತಾಡ್ತಾ ಇದ್ರಂತೆ. ಅದನ್ನೇ ಪಂಡಿತಾಚಾರ್ಯರು ತತ್ವ ಪ್ರದೀಪದ ಯಸ್ಯ ಅಸ್ಖಲಿತ ಹೇಳ್ತಾರೆ. ಯಾರ ಅಸ್ಖಲಿತವಾದ ವೇದಶಾಸ್ತ್ರಗಳ ಪ್ರವಚನಗಳನ್ನ ಕೇಳಿದ ನಿಖಿಲ ಪಂಡಿತ ವರ್ಗ ಪರಮಾನಂದವೆನ್ನುವ ಅಮೃತ ಸಮುದ್ರದಲ್ಲಿ ಮುಳುಗಿದ ಅನುಭವವನ್ನ ಪಡಿತಾ ಇದ್ದಾರೋ ಅಂಥ ಪ್ರವಚನ ಶೈಲಿ ಆಚಾರ್ಯರದ್ದು. ತೀರಾ ಫಾಸ್ಟೂ ಇಲ್ಲ, ತೀರಾ ಸ್ಲೋನೂ ಇಲ್ಲ, ಮಧ್ಯ ಮಧ್ಯ ಶಬ್ದಗಳ ಸ್ಖಲನ ಇಲ್ಲ, ಅರ್ಥಗಳಲ್ಲಿ ಯಾವ ವಿಷಯವನ್ನ ಮಾತಾಡ್ತಾ ಆ ತರ ಮಾತಾಡಬೇಕು ನೋಡಿ. ನಾವು ನಮ್ ಜನ್ಮಕ್ಕೆ ಆ ತರ ಮಾತಾಡಕ್ಕಾಗಲ್ಲ. ಯಾವ ಜನ್ಮಕ್ಕೆ, ಕೋಟಿ ಜನ್ಮಗಳಲ್ಲೂ ಆ ತರ ಸಾಧ್ಯ ಇಲ್ಲ. ಆ ವಾಯುದೇವರೇ ನಮ್ಮಲ್ಲಿ ನಿಂತು ಒಳ್ಳೆಯ ಪಾಠ ಪ್ರವಚನ ಮಾಡುವ ಶೈಲಿಯನ್ನ ಕೊಡಿ ಅಂತ ನಾವು ಪ್ರಾರ್ಥನೆ ಮಾಡ್ಬೇಕಷ್ಟೇ, ನಮ್ಮ ಯೋಗ್ಯತೆಗೆ. ಬೇರೆ ಇನ್ನೇನು ನಮಗಿಲ್ಲ. ಎಂಥ ಮಾತು! ಆಚಾರ್ಯರ ಪ್ರವಚನವನ್ನ ಕೇಳ್ತಾ ಇದ್ರೆ ಚಿಕ್ಕ ಮಕ್ಕಳಿಂದ ದೊಡ್ಡ ಪಂಡಿತರವರೆಗೂ ಅಮೃತ ಸಮುದ್ರದಲ್ಲಿ ಮುಳುಗಿ ಎದ್ದ ಅನುಭವವನ್ನ ಪಡಿತಾ ಇದ್ರಂತೆ. ರೋಮಾಂಚನ ಆಗ್ತಾ ಇತ್ತಂತೆ, ಕಣ್ಣಲ್ಲಿ ನೀರು ಬರ್ತಾ ಇತ್ತಂತೆ. ಚಾರು ಅಪೂರ್ವ ತರೋಕ್ತಿಮಾನ್ ಅಂತಾರೆ ನೋಡ್ರಿ ವಾದರಾಯ ಸ್ವಾಮಿಗಳು. ವೇದ ಪ್ರವಚನ ಮಾಡ್ತಾರೆ ಆಚಾರ್ಯರು, ವೇದಗಳ ಪಾರಾಯಣ ಮಾಡ್ತಾರೆ. ಉಕ್ತಾಂಗೆ ಭ್ಯಕ್ಕಾದಿಕಾನ್ ವ್ಯಂಜಯಂತಂ ತತ್ತನ್ ಮಾತ್ರ ವ್ಯಂಜನ ಅದೌ ಪ್ರವೀಣಂ. ಏನು ವೈಭವ ರೀ ಅವ್ರನ್ನ! ಯಾವ ರೀತಿ ಆಚಾರ್ಯರು ಮಾತಾಡಿದ್ರು, ವೇದ ಪಾರಾಯಣ ಮಾಡಿದ್ರು ಅಂತ ಪಂಡಿತಾಚಾರ್ಯರು ಉಲ್ಲೇಖ ಮಾಡ್ತಾರೆ. 13ನೇ ಸರ್ಗದಲ್ಲಿ, 12ನೇ ಸರ್ಗದಲ್ಲಿ ಆ ಪುಂಡರೀಕ ಪುರಿಯ ಜೊತೆ ವಾಕ್ಯಾರ್ಥ ಮಾಡುವಾಗ ಮೊದಲು ವೇದದ ಪಾರಾಯಣ ಮಾಡಿ ಆಮೇಲೆ ವೇದಾರ್ಥ ಹೇಳಿದ್ರಂತೆ. ಕೊನೆಗೆ ಅಂದ್ಬಿಡ್ತಾರೆ, ಶ್ರೌತೆ ವ್ಯಾಖ್ಯೋಚ್ಚಾರಣೆ ಚಾರುಣೀತೆ ಬಂತು ನೋಡಿ. ಚಾರು ಅದೇ ಶಬ್ದ. ಶ್ರೌತೆ ವ್ಯಾಖ್ಯೋಚ್ಚಾರಣೆ ಚಾರುಣೀತೆ ಮಾದೃಗ್ದೇಹಿ ವರ್ಣಯೇದಸ್ಯ ಕೋನು ವಾಗೀಶಾನೈರ್ವಾಗ್ವಿಹಂಗೈಶ್ಚ ಜೀವೈಃ ಭೂರ್ಯಾಶ್ಚರ್ಯೈರ್ವರ್ಣಿತೇತೆ ಪ್ರಣಮ್ಯ. ಮಾತು ಅಂದ್ರೆ ಹಾಗಿರ್ಬೇಕು, ಮಾತು ಅಂದ್ರೆ ಹಾಗಿರ್ಬೇಕು. ಮಧ್ವಾಚಾರ್ಯರು ಮಾಡಿದ ವೇದಗಳ
ಪಾರಾಯಣ ವೇದ ಪ್ರವಚನದ ಶೈಲಿಯನ್ನ ನನ್ನಂತಹ ಜೀವಿ ದೇಹಿ ಹೇಗೆ ವರ್ಣನೆ ಮಾಡಕ್ಕಾಗತ್ತೆ? ವಾಗಭಿಮಾನಿಗಳಾದಂತಹ ಪಾರ್ವತ್ಯಾದಿ ರುದ್ರಾದಿ ದೇವತೆಗಳು ಆಶ್ಚರ್ಯದಿಂದ ನಮಸ್ಕಾರ ಮಾಡಿ ಕೇಳ್ತಾರಂತೆ ವಾಯುದೇವರ ಮಾತುಗಳನ್ನು. ಅಂತಹ ವಾಯುಭವತಾರ ಭೂತರಾದ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಮಧ್ವರೂಪದಿಂದ ಎಂಥೆಂಥ ದುರ್ವಾದಿಗಳನ್ನ ಖಂಡನ ಮಾಡಿ ಅಪೂರ್ವವಾದ ಮಾತು, ಅಪೂರ್ವವಾದ ಶೈಲಿಯಲ್ಲಿ ಮಾತಾಡಿದ್ದಾರಲ್ಲ, ಅಂತಹ ತಸ್ಯ ರಾಕ್ಷಸತೋ ಭೀತಿಂ ಪ್ರೇಕ್ಷಾವಾನ್ ವಕ್ಷತೀಹಕಃ. ಅಂತಹ ವಾಯುದೇವರಿಗೆ ರಾಕ್ಷಸರು ಭಯ ಕೊಡ್ತಾರೆ ಅಂತ ಯಾವ ಪ್ರೇಕ್ಷಾವಂತ ಪಂಡಿತ ಹೇಳ್ತಾರೆ? ನೀವೇ ಹೇಳ್ರಿ, ಸಾಧ್ಯ ಇದೆಯಾ? ಯಸ್ತು ಹಸ್ತತಲೇನೈವ ತಥಾ ಪಾದತಲೇನ ಚ ಮುಷ್ಟಿನಾ ಚಾಸುರ ಮದಚ್ಛೇತ್ತ ತಂ ಕೋಸುರ ಸ್ಪೃಶೇ. ಕೈಯಿಂದ ಕಾಲಿಂದ ಮುಷ್ಟಿ ಮಾಡಿ, ಅಂದ್ರೆ ಕೈಯಿಂದ ಹೊಡೆದು ಕಾಲಿಂದ ಒದ್ದು ಮುಷ್ಟಿಯಿಂದ ಗುದ್ದಿ ಎಲ್ಲ ರಾಕ್ಷಸರ ಮದವನ್ನ ಸೊಕ್ಕನ್ನ ಮುರಿತಾರೋ ಅಂತಹ ಅಸುರರ ಮದ ಕ್ಷೇತ್ರಗಳಾದ ಭೀಮಸೇನ ದೇವರನ್ನ, ಹನುಮಂತ ದೇವರನ್ನ ಯಾವ ಅಸುರನಿಗೆ ತಾನೇ ಮುಟ್ಲಿಕ್ಕಾಗತ್ರಿ? ಇದಕ್ಕೆಲ್ಲ ವ್ಯಾಖ್ಯಾನ ಅವಶ್ಯಕತೆನೇ ಇಲ್ಲ. ಪೂರ್ಣ ಅಭಿಮಾನ, ಪೂರ್ಣ ಎಮೋಷನಲ್ ಆಗಿ ನಮ್ಮನ್ನ ಎಂಥ ಗುರುಗಳ ಶಿಷ್ಯರು ನಾವು ಅಂತ ಪ್ರಮಾಣಗಳ ಮೂಲಕ ಕಣ್ಣಲ್ಲಿ ನೀರು ಬರೆಸ್ಬಿಡ್ತಾರೆ ವಾದರಾಜ ಸ್ವಾಮಿಗಳು. ಯಸ್ಯ ದೃಷ್ಟಿಶ್ಚ ಮುಷ್ಟಿಶ್ಚ ಗದಾಚಾರಿ ವಿದಾರಿಣಿ ಅನೇಕ ಕೋಟಿ ಸಂಖ್ಯಾತಾನ್ ಏಕಲಃ ಸಕಲಾನ್ ಖಲಾನ್ ಚೂರ್ಣೀ ಚಕಾರ ಗದಯ ಸೌಗಂಧಿಕ ವನೆ ಕಿಲ ಬಲವಂತಂ ಭೀಮಸೇನಂ ರಕ್ಷೋ ವಿಕ್ಷೋಭಕಾರಿಣಂ ನ ದ್ರಷ್ಟುಮಪಿ ಶಕ್ತೋಸ್ತಿ ಸ್ಪೃಷ್ಟುಂ ಶಕ್ಷತಿ ಕೋಸುರಃ. ಎಂಥ ಭೀಮಸೇನ ದೇವರು! ಬಲವಂತಂ ಭೀಮಸೇನಂ, ಮಹಾಬಲಶಾಲಿಗಳಾದ ಯಾವ ನಮ್ಮ ಭೀಮಸೇನ ದೇವರ ದೃಷ್ಟಿ, ಅವರನ್ನು ನೋಡಿಬಿಟ್ರೆ ಸಾಕಂತೆ ಅಸುರರು ಸತ್ತು ಹೋಗ್ತಾರೆ. ಯಸ್ಯ ಮುಷ್ಟಿ, ಯಾರು ಮುಷ್ಟಿಯನ್ನ ಮಾಡಿ ಹೊಡೆದ್ರೆ ದೈತ್ಯರು ನಾಶ ಆಗಿಬಿಡ್ತಾರೆ. ಯಸ್ಯ ಗದಾ, ಯಾರ ಕೈಲಿರುವ ಗದೆ, ಚಂಡ ವಿಕ್ರಮನು ಗದೆಗೊಂಡು ರಣದಿ, ದೊಡ್ಡ ಗದ, ಆ ಗದೆಯನ್ನ ತಗೊಂಡ್ರೆ ಯಾವ ಅಸುರ ತಾನೇ ಬದುಕ್ತಾನೆ? ಯಾರ ಗದೆ, ಯಾರ ಮುಷ್ಟಿ, ಯಾರ ದೃಷ್ಟಿ ಅಸುರರನ್ನ ಸರ್ವನಾಶ ಮಾಡಿಬಿಡುತ್ತೋ, ಅನೇಕ ಕೋಟಿ ಸಂಖ್ಯಾತರಾಗಿರತಕ್ಕಂತಹ ಕ್ರೋಧವಶಾದಿ ದೈತ್ಯರುಗಳನ್ನ ಯಾರು ಗದೆಯಿಂದ ಚೂರ್ಣ ಪುಡಿಯನ್ನಾಗಿ ಮಾಡಿಬಿಟ್ರೋ ಸೌಗಂಧಿಕ ವನದಲ್ಲಿ, ಮುಟ್ಲಿಕ್ಕಾಗ್ಲಿಲ್ಲ. ಅವರ ನೋಟ, ಅವರ ಮುಷ್ಟಿ, ಅವರ ಗದೆ, ಕೋಟಿ ಸಂಖ್ಯೆಯ ದೈತ್ಯರುಗಳು, ಕ್ರೋಧವಶರುಗಳು ನಾಶ ಮಾಡಿ ಹಾಕ್ಬಿಟ್ರ ಅವ್ರನ್ನ. ರಕ್ಷೋ ವಿಕ್ಷೋಭ ಕಾರಣಂ, ರಾಕ್ಷಸರಿಗೆ ವಿಕ್ಷೋಭ, ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ಮಹಾ ಮಂತ್ರವೇತೃಗಳು, ರಾಕ್ಷಸರುಗಳು, ಮಾಯಾವಿಗಳು, ಅವ್ರನ್ನೆಲ್ಲ ಒಬ್ರೇ ಏಕಲಹ, ಒಬ್ಬನೇ ಒಬ್ಬ ತಲೆ ಕೆಡಿಸ್ಕೊಳ್ಳದೆ ಕೋಟಿ ಸಂಖ್ಯೆಯ ಕ್ರೋಧವಶರನ್ನ ಕೊಂದು ಬಿಸಾಕ್ಬಿಟ್ನಲ್ಲ. ಅಂತಹ ಮುಖ್ಯ ಪ್ರಾಣ ದೇವರ ಅವತಾರ ಭೂತರಾದ ಭೀಮಸೇನ ದೇವರನ್ನ ನೋಡ್ಲಿಕ್ಕೂ ಸಾಧ್ಯ ಇಲ್ಲ ದೈತ್ಯರಿಗೆ, ನೋಡಕ್ಕಾಗಲ್ಲ. ಅವ್ರನ್ನ ಮುಟ್ಟೋ ಮಾತು ದೂರ. ಅಸುರಾವೇಶ, ಅಸುರ ಸ್ಪರ್ಶ ಅನ್ನೋದು ವಾಯುದೇವರಿಗೆ ಮೂಲ ರೂಪದಲ್ಲಿ ಮಾತ್ರ ಅಲ್ಲ, ಅವತಾರ ರೂಪದಲ್ಲಿಯೂ ಇದೆ. ಮುಟ್ಟೋದ್ ದೂರ, ನೋಡ್ಲಿ ಫಸ್ಟ್ ಕಣ್ಣಲ್ಲಿ ಕಣ್ಣಿಟ್ಟು ದೃಷ್ಟಿಯಿಂದ ನೋಡ್ಲಿ ವಾಯುದೇವರನ್ನ, ಭೀಮಸೇನ ದೇವರನ್ನ. ಆಗತ್ತಾ? ಮಧ್ವಾಚಾರ್ಯನ ಮುಟ್ಬೋದಲ್ಲ ಅಂದ್ರೆ ಪ್ರಮಾಣ ಗಣಬಾಣುಘೈ ಆಸೇತೋ ರಾಹಿಮಾಚಲಾತ್ ವ್ಯದ್ರಾವಯತ್ ಖಲಾನ್ ಕ್ಷುದ್ರ ಸಿದ್ಧಾಂತಸ್ಯ ಪ್ರವರ್ತಕಾನ್ ತಸ್ಯ ಮಧ್ವ ಮುನೇ ಶುದ್ಧಾಂ ಬುದ್ಧಿಂ ಕೋ ವಾಸುರೋ ವಿಷೇತ್. ಏನು ವೈಭವ ನೋಡಿ! ನಮಗಿದೆಲ್ಲ ಕೇಳ್ತಾ ಇದ್ರೆ ನನಗಂತೂ ಜುಮ್ ಅಂತ ಇದೆ ಮೈಯೆಲ್ಲ. ವಾದಿರಾಜ ಸ್ವಾಮಿಗಳ ವಾಗ್ವೈಭವ ನೋಡಿ ಹೇಗಿದೆ. ಪ್ರಮಾಣ ಗಣ ಬಾಣೋಘೈಹಿ ಆಸೇತೋರಾ ಹಿಮಾಚಲಾತ್.
ತಮ್ಮ ಪ್ರಮಾಣಗಳ ಗುಂಪುಗಳೆನ್ನುವ ಆಚಾರ್ಯರ ಒಂದು ಗೀತಾ ಭಾಷ್ಯ ನೋಡಬೇಕು, ಒಂದು ಗೀತಾ ತಾತ್ಪರ್ಯ ನೋಡಬೇಕು, ಭಾಗವತ ತಾತ್ಪರ್ಯ ನೋಡಬೇಕು, ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ ಸುವಾಕ್ಯೋದ್ಧಾರಾದಿ ಅಧ್ಯಾಯಗಳನ್ನು ನೋಡಬೇಕು. ಎಲ್ಲಿಯೂ ಅವರ ಸ್ವಂತ ಮಾತನ್ನೋದಿಲ್ಲ. ಪೂರ್ಣ ವಾಕ್ಯಗಳು, ಪೂರ್ಣ ಪ್ರಮಾಣ ವಾಕ್ಯಗಳ ಗುಂಪೇ ಗುಂಪು. ಬ್ರಹ್ಮಸೂತ್ರ ಭಾಷ್ಯದಲ್ಲಂತೂ ಕೂಡ ಮಿತಾನಪ್ಯಮಿತಾರ್ಥದಾನ್, ಮಿತವಾದ ಮಾತುಗಳಿಂದ ಅಮಿತವಾದ ಅರ್ಥಗಳನ್ನು ಕೊಟ್ಬಿಡ್ತಾರೆ. ವಿಸ್ತಾರವಾದ ಅರ್ಥ ಚಿಂತನೆಯನ್ನು ಮಾಡಿಸ್ತಾರೆ. ಕೇಳ್ತಾ ಇದ್ದೇವೆ ಗೀತೆಯನ್ನ. ಹೇಗಿದೆ ಪ್ರಮಾಣಗಳು? ಪ್ರಮಾಣವಿಲ್ಲದೆ ಆಚಾರ್ಯರ ಮಾತಿಲ್ಲ. ಸೂತ್ರ ಭಾಷ್ಯದಲ್ಲಿ ಎಲ್ಲಂದರಲ್ಲಿ ಪ್ರಮಾಣಗಳು. ಅಂತಹ ಪ್ರಮಾಣ ಗಣಗಳೆಂಬ ಬಾಣಗಳಿಂದ ರಾಮೇಶ್ವರದಿಂದ ಆರಂಭ ಮಾಡಿಕೊಂಡು, ಧನುಷ್ಕೋಟಿಯಿಂದ ಆರಂಭ ಮಾಡಿ ಹಿಮಾಲಯ ಪರ್ವತದವರೆಗೂ, ಧನುಷ್ಕೋಟಿಯಿಂದ ಆರಂಭ ಮಾಡಿಕೊಂಡು ಹಿಮವತ್ ಪರ್ವತದವರೆಗೂ ಸಂಚಾರವನ್ನ ಮಾಡಿ ಕ್ಷುದ್ರ ಸಿದ್ಧಾಂತ ಪ್ರವರ್ತಕರುಗಳನ್ನ ಏಕವಿಂಶತಿ ಕುಭಾಷ್ಯ ದೂಷಕಂ ಬ್ರಹ್ಮಸೂತ್ರ ಗಣಭಾಷ್ಯಮದ್ಭುತಂ. ಏನು ವೈಭವ! ವ್ಯದ್ರಾವಯತ್, ಓಡಿಸಿಬಿಟ್ರು ಅವ್ರನ್ನೆಲ್ಲ. ಆ ಬ್ರಹ್ಮಸೂತ್ರ ಭಾಷ್ಯದ ವೈಭವವನ್ನ ಹೊಗಳಿಕ್ಕೆ ಬೇಕು. ಎಷ್ಟು ವಿಸ್ತಾರವಾಗಿ ಸ್ತೋತ್ರ ಮಾಡ್ತಾರೆ ಗೊತ್ತಾ ಅದನ್ನ. ನಮಗೆಲ್ಲ ಆಗಲ್ಲೇನ್ರಿ, ಅದು ಚಾನ್ಸೇ ಇಲ್ಲ ನಮಗದೆಲ್ಲ. ಅವ್ರು ನಮ್ ಗುರುಗಳು ಅಂತ ಹೇಳ್ಕೊಳ್ಲಿಕ್ಕೆ ನಮ್ಗೆ ಯೋಗ್ಯತೆ ಇಲ್ಲ. ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ನಮ್ಮದಲ್ಲ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ನಮ್ಮ ಗುರುಗಳು, ಚಾನ್ಸೇ ಇಲ್ಲ ನಮಗೆ. ಆದ್ದರಿಂದ ಪ್ರಮಾಣ ಗಣಬಾಣೋಘೈ ವೇದವ್ರಾತ ಸುದರ್ಶನ ಪರಿಲಸ ತರ್ಕಾಖ್ಯ ಶಂಖಧ್ವನಿ ವಿಭ್ರಾಜಿಷ್ಣು ಪುರಾಣ ಸಂಹತಿ ಗದ ಶ್ಲೋಕೌಘ ಶಾರ್ಂಗಾನ್ವಿತ ಸತ್ಸೂತ್ರೇಷ್ವಿತಿಹಾಸ ನಂದಕಚಣೋ ಮಧ್ವಾಖ್ಯ ನಾರಾಯಣ ಪ್ರಾಪ್ತೋ ವೋ ನಿಜ ಗೃಕ್ಷಯ ದ್ರವತ ಹೇ ಮಾಯಾವಿ ದೇವದ್ವಿಷಃ. ಶಂಖ ಚಕ್ರ ಗದಾ ಪದ್ಮಗಳು ಏನಿದೆ, ಎಷ್ಟು ಚೆನ್ನಾಗಿ ನಿರೂಪಣೆ ಮಾಡ್ತಾರೆ ಗೊತ್ತಾಗಿದೆ. ವಾದಿರಾಜರ ಬಾಯಲ್ಲಿ ಮಧ್ವಾಚಾರ್ಯರ ಗುಣಗಾನ ಕೇಳ್ಬೇಕ್ರಿ ನಾವು. ಚಾನ್ಸೇ ಇಲ್ದಂಗ ಸ್ತೋತ್ರ ಮಾಡ್ತಾರೆ. ಸಮಾನ ಅಂದ್ರೆ ನಮಗೆ ಆಚಾರ್ಯರ ಮೇಲೆ ಎಷ್ಟು ದೊಡ್ಡ ಅಭಿಮಾನವನ್ನ ಬರೆಸ್ಬಿಡ್ತಾರೆ ವಾದಿರಾಜ ಸ್ವಾಮಿಗಳು ಅಂದ್ರೆ. ಶ್ಲೋಕೌಘ ಶಾರಂಗಾನ್ವಿತ, ಸಮಸ್ತ ಪ್ರಮಾಣ ಕೋಟಿ ಕೋಟಿ ಪ್ರಮಾಣಗಳೆನ್ನುವಂತಹ ಧನುಸ್ಸನ್ನು ಹಿಡ್ಕೊಂಡು ಬಾಣಗಳ ಮೂಲಕ ಬಿಟ್ಟು ಬಿಸಾಕಿ ಎಲ್ಲ ದುರ್ವಾದಿಗಳನ್ನ ಓಡಿಸಿ ಬಿಡ್ತಾರಂತೆ. ಪಲಾಯಧ್ವಂ ತ್ವರಯ ಮಾಯಿ ದಾನವಾಹ ಸರ್ವಜ್ಞ ಹರಿರಾಯಾತಿ ತರ್ಕಾಗಮದರಾರಿ ಭೃತ್. ಪದ್ಮತೀರ್ಥರ ಪರಾಭವ ಆದ್ಮೇಲೆ ಅಲ್ಲಿದ್ದವ್ರು ಮಾತಾಡೋದು ಪಲಾಯಧ್ವಂ ಮಾಯಾವಾದಿಗಳೆನ್ನುವ ದೈತ್ಯರೇ ಹೆದರಿ ಓಡಿಬಿಡಿ. ಸರ್ವಜ್ಞಾಚಾರ್ಯರೆಂಬ ನರಸಿಂಹದೇವರು ಬರ್ತಾ ಇದ್ದಾರೆ, ಓಡಿ ಓಡಿ ವ್ಯದ್ರಾವಯತ್ ಖಲಾನ್. ಅಂತಹ ತಸ್ಯ ಮಧ್ವ ಮುನೇ, ಶುದ್ಧವಾದ ಸಿದ್ಧಾಂತ ಪ್ರವರ್ತನೆಯನ್ನ ಮಾಡಿದ ಶ್ರೀಮನ್ ಮಧ್ವಾಚಾರ್ಯರೆನ್ನುವ ಮಹಾನುಭಾವರ ಶುದ್ಧವಾದ ಪರಿಶುದ್ಧವಾದ ಬುದ್ಧಿಯನ್ನ ಯಾವ ಅಸುರ ತಾನೇ ಮುಟ್ಲಿಕ್ಕಾಗತ್ತೆ? ಬುದ್ಧಿಯ ಒಳಗೆ ಪ್ರವೇಶ ಮಾಡಿ ಮಧ್ವರ ಬುದ್ಧಿಯನ್ನ ಯಾವ ಅಸುರನಿಗೆ ಹಾಳು ಮಾಡಕ್ಕಾಗತ್ತೆ? ನೀವೇ ಹೇಳಿ ಅಂತ. ಇಷ್ಟಾಗಿ ಹನುಮದ್ ಭೀಮ ಮಧ್ವರೂಪದಿಂದ ಭೂಮಿಯ ಅನ್ನವನ್ನ ಊಟ ಮಾಡಿದ್ದು, ಮಾನುಷಾನ್ನವನ್ನ ಊಟ ಮಾಡಿತ್ತು. ದೇವತೆಗಳು ಯಾಕೆ ಮಾನುಷಾನ್ನ ಊಟ ಮಾಡೋದಿಲ್ಲ ಅಂದ್ರೆ ಮನಸ್ಸು ಹಾಳಾಗಿ ಬಿಡುತ್ತೆ. ಮಾನುಷಾನ್ನೋಪಭೋಗೇನ ಮನೋಮಾಲಿನ್ಯಮೇಷ್ಯತಿ. ಮಾನುಷಾನ್ನವನ್ನ ಊಟ ಮಾಡೋದ್ರಿಂದ ಮನಸ್ಸು ಕೊಳಕಾಗ್ಬಿಡುತ್ತೆ.
ಅದಕ್ಕೆ ಎಲ್ಲಂದ್ರಲ್ಲಿ ಹೇಗಂದ್ರೆ ಹಾಗೆ ಯಾರ್ಯಾರ್ದೋ ಮನೇಲಿ ತಿನ್ನಕ್ ಹೋಗಬಾರ್ದು. ಶಾಸ್ತ್ರ ಆದೇಶ ಮಾಡುತ್ತೆ. ತಿಂದ ಅನ್ನವೇ ಮನಸ್ಸಾಗೋದು. ನಮ್ದು ಯಾವಾಗ್ಲೂ ಮಾಲಿನ್ಯದಿಂದ ಕೂಡಿದ್ದೇ ಮನಸ್ಸು ಬಿಡಿ. ಅಂಥದ್ರಲ್ಲೂ ಎಲ್ಲೆಲ್ಲೋ ತಿಂದು ಬಂದ್ಬಿಟ್ರೆ ಇನ್ನೇನಾಗ್ಬೇಡ ಮನಸ್ಸು. ಅಂತಹ ಮಾನುಷಾನ್ನೋಪಭೋಗವನ್ನ ಮಾಡಿದ್ರು, ಮಾನುಷಾನ್ನವನ್ನ ತಿಂದರೂ ಮನೋಮಾಲಿನ್ಯವಾಗಲಿಲ್ಲ. ಹನುಮದ್ ಭೀಮ ಮಧ್ವರೂಪದಲ್ಲಿ ವಾಯುದೇವರಿಗೆ ಅಂದಮೇಲೆ ಅವರ ವೈಭವ ಇನ್ನು ಯಾವ ಲೆವೆಲ್ ಅಲ್ಲಿದೆ ಅಂತ ಆಲೋಚನೆ ಮಾಡ್ಬೇಕು ನಾವು. ಮಾನುಷಾನ್ನೋಪಭೋಗೇನ ಭೋಗೇಪಿ ಸೂನೂನಾಂ ಯಸ್ಯ ಧೀಮತಾಂ ಹೀನತಾ ಮಾನಸೇ ನಾಸ್ತಿ ತಸ್ಯ ವಾಯೋ ಕುತೋಸ್ತಿ ಸಾ ಮಾನುಷಾನ್ನೋಪಭೋಗೇನ. ಯಾವ ಮುಖ್ಯ ಪ್ರಾಣ ದೇವರ 3 ಮಕ್ಕಳು. ಮಕ್ಕಳು ಅಂದ್ರೆ ಸ್ವರೂಪಾವತಾರವೇ, ಬೇರೆ ಏನಲ್ಲ. ಅಲ್ಲಿ ಮಕ್ಕಳು ಅಂದ್ರೆ ಅವರು 3 ಜನವೇ. ಯಾರು 3 ಜನ? ಹನುಮದ್ ಭೀಮ ಮಧ್ವರೂಪ 3 ಜನಗಳು. ಯಸ್ಯ ಸೂನೂನಾಂ, ಯಾರ ಅವತಾರರಾದ. ಅಂಶ ಮಾತ್ರೇಣ ಅವತಾರ ವಾಯುದೇವರು. ಸಾಮರ್ಥ್ಯ ಅಂಶ ಅಂಶಮೇವಾತ್ರ ಪ್ರಾದುಶ್ಚಕ್ರೇ ಜಗದ್ಗುರು ಅಂತಾರೆ ಭಾವಪ್ರಕಾಶಿಕಾದಲ್ಲಿ ಪಂಡಿತಾಚಾರ್ಯರು. ಸಾಮರ್ಥ್ಯದ ಅಂಶವನ್ನ ಮಾತ್ರ ತೋರಿಸಿದ್ದು ವಾಯುದೇವರು. ಅಂತಹ ಹನುಮ ಭೀಮ ಮಧ್ವ ಈ 3 ಅವತಾರಗಳು ಮಾನುಷಾನ್ನವನ್ನ ಊಟ ಮಾಡಿವೆ. ಹನುಮಂತ ದೇವರು ತಿಂದಿದ್ದಾರೆ, ಹಣ್ಣುಗಳನ್ನ ಜೇನುಗಳನ್ನ ಕುಡಿದಿದ್ದಾರೆ. ಭೀಮಸೇನದಂತೂ ಕೂಡ ಬಹುಭೋಕ್ತೃಗಳು ಅಂತಲೇ ಪ್ರಸಿದ್ಧಿ. ಪಿತುಮಾನ್, ವೇದ ಮಂತ್ರದಲ್ಲಿ ಭೀಮಸೇನ ದೇವರನ್ನ ಪಿತುಮಾನ್ ಬಹ್ವನ್ನ ಭೋಕ್ತಾ ಅಂತ ಕರೆದಿದ್ದಾರೆ. ಬಂಡಿ ಅನ್ನವ ನುಂಡಿತು ಕೂಸು ಅಂತ ನಾವೇ ಅಂತೀವಲ್ಲ. ಎಷ್ಟು ಊಟ, ಎಷ್ಟು ಊಟ. ಇನ್ನು ಶ್ರೀಮದಾಚಾರ್ಯರಂತೂ ಲೆಕ್ಕವೇ ಇಲ್ಲ. 1,000 ಬಾಳೆಹಣ್ಣು, 30 ಕೊಡ ಹಾಲುಗಳು. ಇನ್ನು ಬಡವರ ಮನೆಗಳಿಗೆ ಆಚಾರ್ಯರೇನಾದ್ರೂ ಊಟಕ್ಕೆ ಹೋಗಿಬಿಟ್ರು ಅಂತಂದ್ರೆ ಅಲ್ಲಿ ನಿಸ್ವಾನಾಂ ಕತಿಪಯ ಭುಕ್ತಿಯುಕ್ತ ಭಕ್ತಿಂ. ಬಡವರ ಮನೆಗಳಿಗೆ ಏನಾದ್ರೂ ಆಚಾರ್ಯರು ಊಟಕ್ಕೆ ಹೋಗ್ಬಿಟ್ರು ಅಂದ್ರೆ ಅವರು ಮಾಡಿದ ಊಟ ಮಾಡ್ತಾರಂತೆ. ಬಡವರ ಮನೆಯಲ್ಲಿ ಭಿಕ್ಷೆ ಆಚಾರ್ಯರದ್ದು 4 ಇನ್ನೂ ಅತ್ಯಧಿಕವಾಗಿ ಜನಗಳಿಗೆ ಜಾಸ್ತಿ ಆಗುವಂತೆ ಅಡಿಗೆಗಳನ್ನು ಮಾಡಿಬಿಡ್ತಾ ಇದ್ರಂತೆ. ಅನ್ನಗಳು ಅಕ್ಷಯ ಆಗ್ಬಿಡೋದು ಬಡವರ ಮನೆಯಲ್ಲಿ ಆಚಾರ್ಯರ ಊಟಕ್ಕೆ ಹೋದ್ರೆ. ವ್ಯಧಿತ ಚತುರ್ಗುಣಂ ದಯಾಲು ಅಂತಾರೆ. ಆ ಮಧ್ಯವಿಜ ಶ್ಲೋಕಗಳು ತಲೆ ಒಳಗೆ ಬಂದ್ಬಿಡುತ್ತೆ. ಅಷ್ಟು ಆನಂದ ಆಗುತ್ತೆ ಗೊತ್ತಾ. ಅದೇ ಭುಂಕ್ತೆ ಸ್ಮ ತ್ರಿದಶ ನರೋಪಭೋಜ್ಯಮನ್ನಂ ಸಂಪ್ರೀತ್ಯೈ ಸಧನವತಾಂ ಬೃಹತ್ ಪ್ರಬೋಧ. ಅದೇ ಶ್ರೀಮಂತರ ಮನೆಗೆ ಹೋಗ್ಬಿಟ್ರೆ ಆ ಶ್ರೀಮಂತರು ಹೇಳ್ತಾರಂತೆ, ಸ್ವಾಮಿ ತಗೊಳ್ಳಿ ಅಂತ. ಆ ಶ್ರೀಮಂತರಿಗೆ ಸಂತೋಷ ಪಡಿಸ್ಬೇಕು ಅಂತ 30 ಜನ ತಿನ್ನುವಂತ ಅನ್ನವನ್ನ ಒಬ್ಬರೇ ತಿನ್ಬಿಡ್ತಾರಂತೆ. ಬಡವರ ಮನೆಗೆ ಹೋದ್ರೆ 4 ಪಟ್ಟು ಜಾಸ್ತಿ ಆಗುವಂತೆ ಮಾಡ್ತಾರೆ, ತಿಂತಾರೆ. ಶ್ರೀಮಂತರ ಮನೆಗೆ ಊಟಕ್ಕೆ ಬಂದ್ರೆ 30 ಜನ ತಿನ್ನುವಷ್ಟು ಅನ್ನವನ್ನ ತಿಂದು ಬಿಡ್ತಾರೆ. ಗೋವಾ ಕ್ಷೇತ್ರಕ್ಕೆ ಬಂದ ಗರಿಷ್ಠ ಕದಳಿ ಲಸ ದಶ ಚತುಷ್ಕ, ಸಾವಿರಾರು ಬಾಳೆಹಣ್ಣುಗಳು ತಿಂದ್ಬಿಡ್ತಾರೆ, 100 ಬಾಳೆಹಣ್ಣುಗಳನ್ನು ತಿಂದು ಬಿಡ್ತಾರೆ, 30 ಕೊಡ ಹಾಲುಗಳನ್ನ ಕುಡಿದು ಬಿಡ್ತಾರೆ. ಬದರಿಕಾಶ್ರಮದಲ್ಲಿ ಕಾಷ್ಠಮೌನ ಮಾಡಿದ್ರು ಉಪವಾಸ ಹೋಗ್ತಾರಲ್ಲ ಯತಿಗಳು ಅಂತ. ಅಗ್ನಿ ಶರ್ಮ ಮುಖ ಪಂಚಶೈರ್ ದ್ವಿಜೈರ್ ಅನ್ನಮಾಹೃತ ಮಲಂ ಪೃಥಕ್ ಸಮಂ. ಅಗ್ನಿಶರ್ಮರೇ ಮೊದಲಾದ 5-6 ಜನಗಳು ಆಹಾರ ಪದಾರ್ಥವನ್ನು ರೆಡಿ ಮಾಡಿಕೊಂಡು, ಸ್ವಾಮಿ ಭಿಕ್ಷಾ ಸ್ವೀಕಾರ ಮಾಡಿ ಅಂತ ಬಂದ್ರೆ, ನಂಗೆ ಟೈಮ್ ಇಲ್ಲಪ್ಪ, ಸೂತ್ರ ಭಾಷ್ಯ ಬರೀಬೇಕು, ನೀವು ತಂದಿದ್ದನ್ನೆಲ್ಲ ಒಟ್ಟಿಗೆ ತಂದಿಟ್ಟು ಬಿಡಿ, ನಾನು ಊಟ ಮಾಡಿ ಮುಗಿಸ್ಬಿಡ್ತೀನಿ ಅಂತ ಅವ್ರ 5-6 ಜನ ತಂದು ಕೊಟ್ಟ ಅಷ್ಟು ಪದಾರ್ಥಗಳನ್ನ ಒಬ್ಬರೇ ತಿಂದುಬಿಟ್ರು. ಮಾನುಷಾನ್ನೋಪಭೋಗೇಪಿ. ಒಬ್ಬರೇ ಊಟ ಮಾಡಿಬಿಟ್ರ ಅದನ್ನು. ಇದು ವೈಭವ. ಇದು ತತ್ ಸರ್ವಂ ಬುಭುಜೆ.
ವಿಸ್ತಾರವಾಗಿದೆ ಆ ಆಚಾರ್ಯರ ಊಟದ ಬಗ್ಗೆ. ಬೇಕಾದಷ್ಟು ಪದಾರ್ಥಗಳನ್ನು ತಂದುಕೊಟ್ರು ಅಗ್ನಿ ಶರ್ಮಾದಿಗಳು ಬದರಿಕಾಶ್ರಮದಲ್ಲಿ. ಪ್ರತ್ಯೇಕವಾಗಿ ಭಿಕ್ಷೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಒಟ್ಟಿಗೆ ಊಟ ಮಾಡಿ ಮುಗಿಸ್ಬಿಟ್ರು ಅದನ್ನ. ಮಾನುಷಾನ್ನೋಪಭೋಗೇಪಿ, ಮಾನುಷಾನ್ನ ಭೋಗವನ್ನ ಮಾಡೋದ್ರಿಂದ ಆಚಾರ್ಯರ ಮನಸ್ಸು ಏನಾದ್ರೂ ಮಲಿನವಾಯ್ತಾ, ನಿದ್ದೆ ಮಾಡಿಬಿಟ್ರು ಅಂತ ಬಂತ, ತೇಗುಬಿಟ್ರು ಅಂತ ಬಂತ? ಯಾಕೆ? ಅವರ ಅನುಸಂಧಾನ ಹೇಗಿದೆ? ಪ್ರಿಯತಾಂ ಶ್ರೀಕೃಷ್ಣ ಪ್ರೀತನಾಗಲಿ, ಪರಮಥ ಪರಮಾನ್ನಂ ಪ್ರಾಪ್ತಯೇವಾ ಪ್ರಯಾಸಂ ಪ್ರಭುರಿಹ ಬುಭುಜೆ ಸೌ ವೇದವಾದ ಪ್ರವೀಣ ಅಧಿತ ಪರಮ ಭಕ್ತ ಸಂತತಂ ಮನ್ಯಮಾನಃ ಸಕಲ ಜಗದಧೀಶ ಪ್ರಿಯತಾಂ ಶೌರಿರಿತ್ತಂ ಶ್ರೀಕೃಷ್ಣ ಸುಪ್ರೀತನಾಗಲಿ. ಗೋಪಾಲಕೃಷ್ಣ ದೇವರು ಈ ಊಟದಿಂದ ಸುಪ್ರಸನ್ನರಾಗಲಿ ಅಂತ ಭಗವಂತನ ಸ್ಮರಣೆ ಮಾಡ್ತಾ ಊಟ ಮಾಡ್ತಾ ಇದ್ದ ಮಹಾನುಭಾವರು. ಆದ್ದರಿಂದ ಹನುಮದ್ ಭೀಮ ಮಧ್ವ ರೂಪದಲ್ಲಿ ಮಾನುಷಾನ್ನೋಪಭೋಗವನ್ನ ಮಾಡಿದರೂ ಕೂಡ ಅವರ ಬುದ್ಧಿ ಹಾಳಾಗಲಿಲ್ಲ, ಮನಸ್ಸು ಕೆಟ್ಟೋಗಲಿಲ್ಲ. ಅಂದ ಮೇಲೆ ಮೂಲ ರೂಪದ ವಾಯುದೇವರಿಗೆ ಭಗವಂತನ ವಿಷಯದಲ್ಲಿ ಮನಸ್ಸು ಹಾಳಾಗತ್ತೆ ಅಂತ ಪ್ರತ್ಯೇಕವಾಗಿ ಹೇಳಬೇಕಾ? ಇಲ್ಲ, ಹಾಳಾಗೋದಿಲ್ಲ. ಆದ್ದರಿಂದ ಬುದ್ಧಿಸ್ತಸ್ಯ ಪರೇ ತತ್ವೇ ಶುದ್ಧಾಭೂತ್ ತತ್ ಹನುಮತಃ ಶುದ್ಧಸ್ಯ ಭೀಮಸೇನಸ್ಯ ಮಧ್ವಸ್ಯ ಚ ಮಹಾತ್ಮನಃ. ಇದರಿಂದ ಏನಾಯ್ತು? ಹನುಮಂತ ದೇವರ, ಭೀಮಸೇನ ದೇವರ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಈ ವಾಯುದೇವರ 3 ಅವತಾರಗಳು, ಆ ಅವತಾರಗಳಲ್ಲಿ ಅವರ ಬುದ್ಧಿ ಪರೇ ತತ್ವೇ, ಪರತತ್ವನಾಗಿರತಕ್ಕಂತಹ ಭಗವಂತನ ವಿಷಯದಲ್ಲಿ ಶುಕ್ಲವಾದದ್ದು, ಶುದ್ಧಾಭೂತ್, ಪರಿಶುದ್ಧವಾದದ್ದು ಅಂತಾಯಿತು. ಅದು ಕೊನೆ ಹಂತ. ಮನುಷ್ಯರ ಅನ್ನ ಉಣ್ಣೋದು ಅನ್ನೋದು ಕೊನೆ ಹಂತ. ಆ ಮನುಷ್ಯರ ಅನ್ನ ತಿಂದ್ರೂ ಕೂಡ ಈ 3 ರೂಪಗಳ ಮನಸ್ಸು ಬುದ್ಧಿ ಹಾಳಾಗಲಿಲ್ಲ ಅಂದಮೇಲೆ ಪರಶುಕ್ಲರಿವರು ಅಂತ ಪ್ರತ್ಯೇಕವಾಗಿ ಹೇಳಬೇಕಾ? ಪರೇ ತತ್ವೇ ಶುದ್ಧಾಹ, ಪರತತ್ವದಲ್ಲಿ ಹನುಮದ್ ಭೀಮ ಮಧ್ವ ರೂಪದ ವಾಯುದೇವರು ಪರಿಶುದ್ಧರಾಗಿದ್ದಾರೆ ಎಂದ ಮೇಲೆ ಮೂಲ ರೂಪದಲ್ಲಿ ಅವರು ಶುದ್ಧರಾಗಿದ್ದಾರೆ ಅಂತ ನಾನು ನೀವು ಪ್ರತ್ಯೇಕವಾಗಿ ತಿಳಿಬೇಕೇನ್ರಿ? ಇಲ್ಲ ಅನ್ನೋದನ್ನ ಹೇಳಿ ಅಲ್ಲಿಂದ ಇನ್ನು ಮುಂದೆ ಭೀಮಸೇನ ದೇವರ ಆ ವೈಭವ, ಭೀಮರೂಪದಿಂದ ಯಾವ ರೀತಿಯಲ್ಲಿ ಅವರು ದುಷ್ಟವಧೆಯನ್ನ ಮಾಡಿದ್ರು, ಕೃಷ್ಣ ಸೇವೆಯನ್ನ ಮಾಡಿದ್ರು, ಅಂತಹ ಭೀಮಸೇನ ಪರಶುಕ್ಲ, ಹನುಮಂತ ದೇವರು ಪರಶುಕ್ಲರು ನಿರ್ಣಯ ಮಾಡಿದ್ದಾಯ್ತು. ಸಾಮಾನ್ಯತಃ ಭೀಮ ಮಧ್ವರು ಪರಶುಕ್ಲರು ಅಂತ ನಿರ್ಣಯ ಮಾಡಿದ್ದಾಯ್ತು. ಇನ್ನು ಇಲ್ಲಿಂದ ಇನ್ನು ಈ ಶ್ಲೋಕದಿಂದ 13ನೇ ಶ್ಲೋಕದಿಂದ 32ನೇ ಶ್ಲೋಕದವರೆಗೆ ಭೀಮಸೇನ ದೇವರು ಪರಶುಕ್ಲರು ಅಂತ ಸಮರ್ಥನೆ ಮಾಡಿ 6ನೇ ವಿಲಾಸ ಮುಗಿಸ್ತಾರೆ. ಅಲ್ಲಿಂದ 3ನೇ ಮರುತ್ಪ್ರಿಯ ವಿಲಾಸ, 7ನೇ ಮರುತ್ಪ್ರಿಯ ವಿಲಾಸದಲ್ಲಿ ಆಚಾರ್ಯರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಭಗವಂತನ ವಿಷಯದಲ್ಲಿ ಪರಶುದ್ಧರು, ಶುಕ್ಲರು ಅನ್ನೋದನ್ನ ಸುಮಾರು ಶ್ಲೋಕಗಳಲ್ಲಿ ನಿರೂಪಣೆಯನ್ನು ಮಾಡಿಕೊಡ್ತಾರೆ. ಅಂತಹ ಹನುಮದ್ ಭೀಮ ಮಧ್ವರೂಪ ವಾಯುದೇವರು ತಮ್ಮ ಗುರುಗಳಾಗಿದ್ದಾರೆ ಅಂತ ಅನುಸಂಧಾನ ಮಾಡೋದೇ ನಮ್ಮೆಲ್ಲರ ಪೂರ್ವ ಪುಣ್ಯ ಭಾಗ. ಸಾಮಾನ್ಯತಃ ಇವತ್ತು ಹನುಮದ್ ಭೀಮ ಮಧ್ವರ ಮಹಿಮೆಯನ್ನ ಕೇಳಿ ನಾಳೆ ಇನ್ನೂ ವಿಶೇಷವಾಗಿ ಮಹಾಭಾರತೋಕ್ತ ರಾಮಾಯಣೋಕ್ತ ಹನುಮಂತ ದೇವರ ಮಹಿಮಾ ಆಯಿತು, ಮಹಾಭಾರತೋಕ್ತ ಭೀಮಸೇನ ದೇವರ ಮಹಿಮಾ, ಮಧ್ವವಿಜಯೋಕ್ತ ವೇದೋಕ್ತ ಮಧ್ವ ಮಹಿಮಾವನ್ನು ಹೇಳಿ ಶುದ್ಧರು ಅನ್ನುವ ತತ್ವ ಕೊಡ್ತಾರೆ. ಆ ಶುದ್ಧವಾದ ತತ್ವದಲ್ಲಿ ಅವತಾರ ಮಾಡಿದ ಫಾಲೋ ಮಾಡುವಂತಹ ಭಾಗ್ಯವನ್ನ ಭಗವಂತ ನಮಗೆ ಕೊಟ್ಟದ್ದಕ್ಕೆ ಭಗವಂತನಿಗೆ ಅನಂತ ಕೃತಜ್ಞತಾ ಸಮರ್ಪಣೆಯನ್ನು ಮಾಡುವ ಬುದ್ಧಿ ನಮಗೆ ಬರಲಿ ಅಂತ ವಾದಿರಾಜ ಗುರುವಂತರ್ಗತ ಅವತಾರತ್ರಯೋಪೇತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೇದವ್ಯಾಸ ರೂಪಿ ಗೋಪಾಲಕೃಷ್ಣ ಆ ಬುದ್ಧಿಯನ್ನು ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಪಾಠ ಮುಗಿಸ್ತೇನೆ. ಮತ್ತೆ ನಾಳೆ ಭಾರತೋಕ್ತ ಭೀಮನ ಮಹಿಮಾ ನೋಡೋಣ. ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೆಯದು ಮಾಡಲಿ. ಶ್ರೀಕೃಷ್ಣ ಅರ್ಪಣಮಸ್ತು.